ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಯುವರಾಜ್ ಕನ್ನಡಿಗ. ಸದ್ಯ ಇವಾಗ ಟ್ರಿಪ್ ಏನು ಪ್ಲಾನ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಜಸ್ಟ್ ನಾನು ಇವಾಗ ಒಂದು DVG ಅವರ ಮಂಕುತಿಮ್ಮನ ಕಗ್ಗ ಓದ್ತಾ ಇದ್ದೆ. ಅದರಲ್ಲಿ ಒಂದು ಕಗ್ಗ ನನಗೆ ಇಷ್ಟ ಆಯಿತು. ಇಟ್ಸ್ ರಿಲೇಟೆಡ್ ಟು ನೇಚರ್. ನಮ್ಮ ನೇಚರ್ಗೆ ತುಂಬ ಹತ್ತಿರವಾಗಿದೆ ಅದು ಒಂದು. ಸೊ ಹಾಗಾಗಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಬೇಕಂತ ಅನ್ನಿಸ್ತು. ಸೊ ಅದಕ್ಕೆ ನೀಲ ವಿಸ್ತಾರವಿರಲು ನಕ್ಷತ್ರ ಬಿಂದು ಸೋಗ, ಶೈಲದ ಚಲತೆ ಇರಲು ಜರಿಯ ವೇಗ ಸೋಗ, ಬಾಳು ಬಯಲಂತಿರಲು ಮನೆಯೆಚ್ಚು ಕಟ್ಟಿಂಬು, ವೈಲಕ್ಷಣದೇ ಚಂದ ಮಂಕುತಿಮ್ಮ. ಇಲ್ಲಿ ಡಿ.ವಿ. ಗುಂಡಪ್ಪನವರು ಏನು ಹೇಳಕ್ಕೆ ಹೋಗ್ತಾ ಇದ್ದಾರೆ ಅಂದರೆ, ವಿಶಾಲವಾದ ಆಕಾಶವಿರಲು ಅಲ್ಲಿ ಹರಡಿರುವ ನಕ್ಷತ್ರ ಸಮೂಹ ಚಂದ, ಅಲುಗಾಡದೆ ನಿಂತಿರುವ ಬೆಟ್ಟಗಳಿರುವಾಗ ಅಲ್ಲಿಂದ ಹರಿಯುವ ನೇರ ಜಲಪಾತ ನೋಡಲು ಚಂದ, ಬದುಕು ಬಯಲಂತೆ ಇರಲು ನಾವಿರುವ ಮನೆಯೇ ನಮಗೆ ಸೊಗಸು, ಹಿತ ಹೀಗೆ ವಿಭಿನ್ನತೆಯಿಂದ ಕೂಡಿದ ಜಗತ್ತೇ ನಮಗೆ ಚಂದವಾಗಿ ಕಾಣುತ್ತದೆ ಎಂದು ಮಾನ್ಯ ಗುಂಡಪ್ಪನವರು ಉಲ್ಲೇಖ ಮಾಡಿದ್ದಾರೆ. ಓಕೆ, ಜಗತ್ತಿನ ಸೌಂದರ್ಯಕ್ಕೆ ಈ ಜಗತ್ತೇ ಕಾರಣ. ಜಗತ್ತಿನ ಒಂದಂಶವಾದ ನಾವು ಪರಮಾತ್ಮನಿಂದ ಬಳುವಳಿಯಾಗಿ ಬಂದ ಸೌಂದರ್ಯವನ್ನು, ಜಗತ್ತಿನ ಸೊಗಸನ್ನು, ಈ ಪರಿಸರದ ಒಂದು ಅನುಭವವನ್ನು ನಾವು ಆನಂದಿಸಬೇಕು. ಹಾಗಿದ್ದಲ್ಲಿ ಮಾತ್ರ ನಮ್ಮ ಬದುಕು ಸಾರ್ಥಕ ಬದುಕು ಆಗುತ್ತದೆ ಅಂತ ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ. ಅಂದರೆ ನಾವು ಈ ಇರೋ ನೇಚರ್ನ ಎಂಜಾಯ್ ಮಾಡಬೇಕು. ಅಂದರೆ ಇರೋ ನೇಚರ್ನ ಹಾಳಂತೂ ಮಾಡಬಾರ್ದು. ಅದು ರಕ್ಷಣೆ ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ ಅಷ್ಟು ರಕ್ಷಣೆ ಮಾಡಬೇಕು. ಯಾಕಂತ ಅಂದರೆ ನಾವು ಅಷ್ಟೇ ಬದುಕಿದ್ರಲ್ಲ, ನಮ್ಮ ನೆಕ್ಸ್ಟ್ ಪೀಳಿಗೆಗಳು ಬರ್ತವೆ. ಸೊ ಹಾಗಾಗಿ ಪರಿಸರಕ್ಕೆ ಹಾನಿಯಾಗುವಂಥ ಏನೋ ಒಂದು ಎಕ್ಸಾಂಪಲ್ ಪ್ಲಾಸ್ಟಿಕ್ ಆಗಿರ್ಬೋದು, ಅಥವಾ ರಾಸಾಯನಿಕ ಗೊಬ್ಬರಗಳು ಯೂಸ್ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಒಟ್ಟು ಪರಿಸರವನ್ನು ನಾವಂತೂ ಸೃಷ್ಟಿ ಮಾಡೋಕ್ಕಂತೂ ಆಗಲ್ಲ. ಸೊ ಇರೋ ಪರಿಸರನ ಏನಿದೆಯಲ್ಲ ಅದನ್ನು ರಕ್ಷಣೆ ಅಂತೂ ನಾವು ಮಾಡ್ಬೋದು. ಸೊ ಎಜುಕೇಟೆಡ್ಸ್ ಆಗಿ ನಾವು ಎಲ್ಲರೂ ಆದಷ್ಟು ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಬೇಕು. ಆಮೇಲೆ ನೇಚರ್ ಅಂದರೆ ಗಿಡ ಮರಗಳ ಸೌಂದರ್ಯವನ್ನು ನಾವು ನೋಡಿ ಆನಂದಿಸಬೇಕು. ಆಮೇಲೆ ಗಿಡ ಮರಗಳನ್ನು ಕಡಿಯಕ್ಕೆ ಹೋಗಬಾರ್ದು, ಹೆಚ್ಚೆಚ್ಚು ಗಿಡ ಮರಗಳನ್ನು ನೆಡಬೇಕು. ಈಗ ಫಾರ್ ಎಕ್ಸಾಂಪಲ್ ಎಲ್ಲೆಲ್ಲ ಟೂರಿಸ್ಟ್ ಪ್ಲೇಸಿಗೆ ಹೋಗಿರ್ತೀರಿ, ನಾವೇ ವಿಡಿಯೋಸ್ ಮಾಡ್ತೀವಿ, ಇಲ್ಲಿ ವ್ಯೂ ಪಾಯಿಂಟ್ ಚೆನ್ನಾಗಿದೆ, ಅಲ್ಲಿ ಫಾರೆಸ್ಟ್ ಏರಿಯಾ ಚೆನ್ನಾಗಿದೆ, ಹೋಗೋ ದಾರಿ ಇಷ್ಟ ಆಗುತ್ತೆ ಅಂತ ಹೇಳಿ. ಬಟ್ ಅಲ್ಲಿ ಹೋಗೋ ದಾರಿಲಿ ನಾನು ತುಂಬ ನೋಡಿದ್ದೀನಿ, ನನಗೆ ತೋರಿಸ್ಲಿಕ್ಕೆ ಒಂಥರ ಅಸಹ್ಯ ಆಯ್ತು. ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕ್ಸ್ ಬ್ಯಾಗ್ಸ್, ಎಲ್ಲಿ ಬೇಕಲ್ಲಿ ಫುಡ್ ತಿಂದಿರೋ ಬ್ಯಾಗ್ಸ್ ಈ ಥರ ಬಿಸಾಕ್ಬಿಟ್ಟಿದ್ದಾರೆ. ಅದನ್ನು ಇರೋ ನೇಚರ್ನ ನಾವು ನೋಡಕ್ಕೆ ಹೋಗಿ ಆ ಥರ ಹಾಳು ಮಾಡಿ ಬಂದರೆ ಸರಿ ಇರಲ್ಲ. ಸೊ ಹಾಗಾಗಿ ಇರೋ ನೇಚರ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಎಲ್ಲರಿಗೂ ಹೇಳೋದಿಷ್ಟೇ, ನಾವೇನು ನಮ್ಮದು ಈ ಜಗತ್ತು ಒಂದು ಎನ್ವಿರಾನ್ಮೆಂಟ್ ನಮಗೆ ಕೊಟ್ಟತಿ, ಆ ಎನ್ವಿರಾನ್ಮೆಂಟ್ನ ನಾವು ಚೆನ್ನಾಗಿ ನೋಡ್ಕೋಬೇಕು, ರಕ್ಷಣೆ ಮಾಡಬೇಕು, ಅದನ್ನು ಹಾಳಂತೂ ಮಾಡಬಾರ್ದು. ಸೊ ಇದನ್ನು ಅವಾಗಲೇ ಡಿ.ವಿ. ಗುಂಡಪ್ಪನವರು ಆ ಥರ ಹೇಳಿದ್ದಾರೆ. ಜಗತ್ತಿನ ಸೌಂದರ್ಯಕ್ಕೆ ಜಗತ್ತೇ ಕಾರಣ, ಜಗತ್ತಿನ ಒಂದಂಶವಾದ ನಾವು ಆ ಪರಿಸರವನ್ನು ನೋಡಿ ಆನಂದಿಸಬೇಕು. ಆವಾಗಲೇ ನಮ್ಮ ಬದುಕು ಸಾರ್ಥಕ ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್.